ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಡಿಬಿ ಫೌಂಡೇಶನ್ ವತಿಯಿಂದ ಶ್ರೀ ಸ್ವರಾಜ್ ನಗರಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೋಟನೂರ್ ಗ್ರಾಮದ ಶ್ರೀ ಯಲ್ಲಲಿಂಗ ನಿರ್ಗತಿಕರ ಕುಟೀರ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಪೆನ್ನು ಹಾಗೂ ಪುಸ್ತಕಗಳನ್ನು ವಿತರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ ಅಂತ ಡಿಬಿ ಫೌಂಡೇಶನ್ ಕಾರ್ಯದರ್ಶಿ ಅಪ್ಪು ಗೌಡರ್ ತಿಳಿಸಿದ್ದಾರೆ. ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಕ್ಕಳಿಗೆ ಉಚಿತ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಶಿಕ್ಷಣ ಸಾಮಗ್ರಿಗಳನ್ನು ಕೂಡ ವಿತರಿಸಲಾಗಿದೆ. ಈ ವೇಳೆ ಮಾತನಾಡಿದ ಶ್ರೀ ಸ್ವರಾಜ್ ನಗರಿ ಅವರು ಬಡ ಮಕ್ಕಳ ಶಿಕ್ಷಣಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಹೇಳಬೇಕೇನೆಂದರೆ, ನನಗೇನೂ ಗೊತ್ತಿರಲಿಲ್ಲ. ನನಗೂ ಇದು ಎಲ್ಲರೂ ಹೇಳಿದ್ರು, ನಾವೆಲ್ಲ ದೇವಿ ಬಿಲ್ಡರ್ಸ್ ಮಾಲೀಕರಾದ್ರೆ ಅದು ಮಾಡಿದ್ರು ಇದು ಮಾಡಿದ್ರು. ನಿಜವಾಗಿ ಹೇಳಬೇಕಾಗಿದ್ರೆ ನನಗೇನೂ ಗೊತ್ತಿಲ್ಲ, ಎಲ್ಲ ಮಾಡಿರೋದು ಇವನೇ. ನನಗೆ ಅಷ್ಟೇ ಹೇಳಿದ್ನು, ನೀವು ಬಂದ್ಬಿಡಿ ಅಣ್ಣ, ಇಲ್ಲೆಲ್ಲ ನಾನು ಸ್ಕೂಲಿದೆ. ನಾನು ಬಂದಿದ್ದು ಕರೆ ಮೊದಲು ಇಲ್ಲಿ ಬಂದು ಹೋಗಿದ್ದೀನಿ. ಆದರೆ ಈ ರಂಚನೆ ಆಗಲಿ, ಊಟ ಆಗಲಿ, ಇದಕ್ಕೇನು ನಾನು ₹1 ಕೊಟ್ಟಿಲ್ಲ. ಎಲ್ಲ ಇವನು ಮಕ್ಕಳು, ಹುಡುಗರು ಇವರೇ ಎಲ್ಲ ಫಂಡಿಂಗ್ ಮಾಡಿರೋರು. ನಾನೇನೂ ಕೊಟ್ಟಿಲ್ಲ. ಇವಾಗ ಅವ್ನು ಇಷ್ಟೇ ಅಂದ, ಅಣ್ಣ ನೀವೆಲ್ಲ ಬರ್ಡೇ ಅಂತೂ ಎಲ್ಲೋ ಮಾಡ್ಕೋತೀರಾ, ಎಲ್ಲೋ ಒಂದು ದುಡ್ಡು ಹಂಚ್ತೀರಾ, ಏನೋ ಮಾಡ್ತೀರಾ, ನೀವು ಇಷ್ಟು ಜನ ಎಲ್ಲ ಮಾಡ್ತೀರಾ, ನನ್ನ ಕಡೆಯಿಂದ ಇದೊಂದು ಇರಲಿ ಅಂಥೇಳಿ ಯಲ್ಲಲಿಂಗ ನಿರ್ಗತಿಕ ಕುಟೀರ ಅಂತ ಇದೊಂದು 10-15 ವರ್ಷದಿಂದ ಇವ್ರ ತಂದೆ ನಡ್ಸ್ಕೊಂಡು ಬಂದಿದ್ದಾರೆ. ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡ್ತಾ ಇರ್ತೀವಿ. ನಾನು ಎಲ್ಲರಿಗೆ ಕೇಳಬೇಕೇನೆಂದರೆ, ನಿಮ್ಮ ಕೈಲಾದಷ್ಟು ನೀವು ಮಾಡಿ. ನಾವಂತೂ ಮಾಡೇ ಮಾಡ್ತೀವಿ. ಆದರೆ ಎಲ್ಲೋ ಒಂದು ಏನೋ ಅಷ್ಟೋ ಒಂದು ₹10, ₹500, ₹1000 ಎಲ್ಲೋ ಖರ್ಚು ಮಾಡ್ತೀರಾ. ಅದರಲ್ಲೂ ಒಂದು ಸ್ವಲ್ಪ ನೀವು ಎಲ್ಲ ಹುಡುಗರಿಗೆ ನೀವು ಕೊಟ್ಟರೆ ಇವರಿಗೂ ಚೆನ್ನಾಗಿರುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ವಿಶೇಷ ಏನಂದರೆ, ನಾನು ನಮ್ಮ ದೇವಿ ಬಿಲ್ಡರ್ಸ್, ನಮ್ದು ಏನು ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಡಿಬಿ ಫೌಂಡೇಶನ್ ಅಂತ ಒಂದು NGO ಶುರು ಮಾಡ್ಕೊಳ್ತಾ ಇದ್ದೀನಿ. ಆ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದು ಶ್ರೀ ಸ್ವರಾಜ್ ನಗರಿಯವರ 33ನೇ ಹುಟ್ಟುಹಬ್ಬ. ಈ ಒಂದು ವಿಶೇಷವಾದ ದಿನದಂದು ನನ್ನ ಸಹೋದರ ಸಮಾನರಾದಂತಹ ಸ್ವರಾಜ್ ಅವರು ಇವತ್ತಿನ ದಿವಸ ಈ ಒಂದು ನಿರ್ಗತಿಕ ಕುಟೀರ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಜೊತೆಗೂಡಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದರೊಂದಿಗೆ ಡಿಬಿ ಫೌಂಡೇಶನ್ ಅಂತಕ್ಕಂತಹ ಒಂದು ಸಾಮಾಜಿಕ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ವಿಶೇಷವಾಗಿ ಇವತ್ತಿನ ದಿವಸ ಅವರ ಡಿಬಿ ಫೌಂಡೇಶನ್ ಯಶಸ್ವಿಯಾಗಿ ಸಾಮಾಜಿಕ ಸೇವೆಯಲ್ಲಿ ಹೆಸರು ಮಾಡಲಿ ಮತ್ತು ಸೇವೆಗೆ ಅವರ ಒಂದು ಸದಾ ಹೆಸರಾಗಲಿ ಎಂದು ಇಚ್ಛಿಸುತ್ತೇನೆ. ನನಗೆ ಪರಿಚಯವಾಗಿ ಇವತ್ತಿಗೆ ಒಂದು 8-10 ವರ್ಷ ಆಯಿತು. ಅವ್ರದ್ದು ಮನಸ್ಸು ಭಾಳ ಕರುಣಾಮಯಿ ಅದ. ನಾವು ಏನಾರೇ ಅವರಿಗೆ ಈ ರೀತಿ ಅನಾಥರ ಮಕ್ಕಳಿಗಾಗಲಿ, ಆರ್ಥಿಕವಾಗಿ ಕೆಳಮಟ್ಟದಲ್ಲಿರ್ತಕ್ಕಂಥ ಕುಟುಂಬಗಳ ಬಗ್ಗೆ ಆಗಲಿ ಮಾತಾಡಿದಾಗ ಅವ್ರ ಕರಳು ಬಹಳ ಜಲ್ದಿ ಕರಗ್ತದೆ. ಅವ್ರು ನೋಡಿದ್ರೆ ಒಂದು ಸ್ವಲ್ಪ ಹುಲಿ ತಪ್ಪಲೆ ಅದ್ರ ಕರಳು ಹಂಗಿಲ್ಲ. ಸ್ವಲ್ಪ ನಾವು ಅವ್ರಿಗೆ ಏನಾರು ಹೇಳ್ಕೊಂಡ್ರೆ ಅಂದ್ರೆ ಆಯ್ತು, ನೀವು ಏನು ತಿಳಿತದ ಮಾಡ್ರಿ ಅಂತ ತಗೊಬಿಡ್ತಾರೆ. ಬಹುಶಃ ಅದಕ್ಕಾಗಿ ಅವರ ಕುಟುಂಬಸ್ಥರು, ಅವ್ರ ತಂದೆ ತಾಯಿಯವರು ಅವ್ರಿಗೊಂದು ಹೆಸರಿಟ್ಟರು, ಸ್ವರಾಜ್ ಅಂತ ಹೇಳಿ. ಅಂದ್ರೆ ಅವರು ಸ್ವಂತ ರಾಜ, ಸ್ವಂತ ರಾಜ್ಯವನ್ನ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಕೊಟ್ಟಂತಹ ಅವರ ತಂದೆ ತಾಯಿಗಳಿಗೆ ಇವತ್ತಿನ ದಿವಸ ನಾನು ನಮಸ್ಕರಿಸುತ್ತೇನೆ. ಹಾಗೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ತಮ್ಮ ಡಿಬಿ ಫೌಂಡೇಶನ್ ಅತ್ಯಂತ ಸಾಮಾಜಿಕ ಸೇವೆಯಲ್ಲಿ ಹೆಸರಾಗಲಿ, ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಕ್ಕಂತಹ ಕುಟುಂಬಗಳಿಗೆ ಹಾಗೂ ಸಾಮಾಜಿಕವಾಗಿ ನೆಲೆ ಇಲ್ಲದಂತಹ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ತಮ್ಮ ಸೇವೆ ಇನ್ನಷ್ಟು ಆಗಲಿ ಅಂತ ಹೇಳಿ ನಾನು ಹಾರೈಸಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸ್ವರಾಜ್ ನಗರಿ ಅವರ ಧರ್ಮಪತ್ನಿ, ತಾಯಿ, ಗೆಳೆಯರ ಬಳಗ ಹಾಗೂ ಸ್ಥಳೀಯ ಗ್ರಾಮಸ್ಥರು ಭಾಗವಹಿಸಿದ್ರು. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.